ನೀ ಸಾಸ್ವಿ ಡಬ್ಬಿ ಸಿಗೋವತ್ತಲ್ಲ. ನಂದಿನಿ ನಂದಿನಿ ಏನು ರಾಮವ್ರೆ? ನಂದಿನಿ, ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಐತಿ, ಹೊರಗೆ ಹೋಗೋಣ, ಬರ್ತೀಯಾ? ಅಲ್ರಿ ರಾಮ್, ನಿನ್ನೆನೆ ಹೋಗಿ ಎಲ್ಲ ಬಟ್ಟೆ ಗಿಟ್ಟೆ ತೊಗೊಂಬಂದಿದ್ದೀವಿ, ಒಡವೆ ತೊಗೊಂಬಂದಿದ್ದೀವಿ, ಸುಸ್ತಾಗೈತೆ ನನಗೆ. ಇವತ್ತು ಹೊರಗಂದ್ರೆ ಬ್ಯಾಡ್ರಿ, ನಾಳೆ ಹೋಗೋಣ. ಅಲ್ಲ, ನೀವು ಹೇಳಿದ್ ಕೇಳಬೇಕು, ನಾನು ಹೇಳಿದ್ ನೀವು ಕೇಳ್ತಿರೋ? ಹ್ಞೂ, ನೀವು ಹೇಳಿದ್ದೆ ಕೇಳಬೇಕು. ಏನು ಹೇಳಿ? ನಾನು ಅಮ್ಮನ ಜೊತೆ ಅತ್ತೆ ಜೊತೆ ಮಾತಾಡಿದ್ದೀನಿ, ಅವ್ರು ಕರ್ಕೊಂಡು ಹೋಗಂತಂದಾರ. ಮತ್ತು ನೀವು ಸುಸ್ತಾಗಿದಂತೀರಿ, ಅಡುಗೆ ಮನೇಲಿ ಏನೋ ಕೆಲಸ ಮಾಡತ್ತೀರಿ, ಏನು ಮಾಡತ್ತೀರಾ? ಏನು ಮಾಡಲಿ, ಎಲ್ಲ ಅಡುಗೆ ಆಯ್ತು. ಅನ್ನ ಮಾಡಿದೆ, ಸಾರು ಪಲ್ಯ ಮಾಡಿ ಅತ್ತೆಗೆ ಬಿಸಿನೀರು ಕಾಸಿ ಇಟ್ಟಿದ್ದೀನಿ. ಏನೂ ಇಲ್ಲ, ಎಲ್ಲ ಅಡುಗೆ ಕೆಲಸ ಮುಗೀತು, ಅಡುಗೆ ಮನೇನು ಕ್ಲೀನ್ ಆಗೈತಿ. ಅದು ಸಾಸ್ವಿ ಡಬ್ಬಿ ಹುಡ್ಕಾತೀನಿ ರೀ. ಯಾಕೆ ಮತ್ತೆ ಎಲ್ಲ ಅಡುಗೆ ಆದ್ಮೇಲೆ ಸಾಸ್ವಿ ಡಬ್ಬಿ ಅದಕ್ಕೆ ಒಗ್ಗರ್ನಿಗೆ ಅಷ್ಟೇ ಅಲ್ಲವ? ಸಾಸ್ವಿ ಜೀರಿಗೆ ಬಿಳಿ ಎಳ್ಳು ಎಲ್ಲ ಖಾಲಿ ಆಗಿತ್ತ ಡಬ್ಬಿ, ಅದನ್ನು ಹಸರು ಮಾಡಿ ಹಾಕಿ ಡಬ್ಬಿಗೆ ಹಾಕಿ ಇಟ್ಬಿಟ್ರೆ ಒಗ್ಗರಣೆ ಹಾಕುವಾಗ ಈಸಿ ಆಕತ್ತಲ್ಲ. ಅದಕ್ಕೆ ಸಾಸ್ವಿ ಡಬ್ಬಿ ಎಲ್ಲಿ ಇಟ್ಟಿದ್ದೀನಿ, ಖಾಲಿ ಆಗಿತ್ತಾ, ಬೆಳಿಗ್ಗೆ ಇಟ್ಬಿಟ್ನಿ. ಎಲ್ಲಿ ಇಟ್ಟಿದ್ದೀನಿ ಅಂತ ಹುಡ್ಕಾತೀನಿ. ನಮ್ದಾದ್ರೆ ಅಲ್ಲೇ ಕೈಗೆ ಹಿಂಗೆ ಶೆಲ್ಫ್ ಮೇಲೆ ಸಿಕ್ಬಿಡ್ತಾವೆ. ಇದು ಒಳಗೆ ಕಬೋರ್ಡ್ ಒಳಗೆ ಅಂದ್ರೆ ಹುಡ್ಕೊಂತ ಕುಂಡಿರ್ಬೇಕು. ಸರಿ, ಬಂದ ಮೇಲೆ ಹಸರು ಮಾಡ್ತಾನೆ. ಇನ್ನೆಲ್ಲ ಹಸರು ಮಾಡೋಕ್ಕಾಕತಿ, ನಡೀರಿ ಹೋಗೋಣ. ಹೇರ್ ಸ್ಟೈಲ್ ಹಿಂಗೆ ಇರಲಿ, ಸೀರೆ ಉಟ್ಕೊಂಬಿಡ್ರಿ. ನಿಮಗೆ ಯಾವ ಸೀರೆ ಚೆಂದಾಗತ್ತಲ್ಲ ಅದನ್ನ ಉಟ್ಕೊಳ್ಳಿ. ಅಯ್ಯೋ, ಇನ್ನು ಸೀರೆ ಬೇರೆ ಉಟ್ಕೋಬೇಕಾ? ಉಟ್ಕೋರಿ, ನನಗೋಸ್ಕರ. ಆಯಿತು. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನೋ. ಅಲ್ಲ, ಏನಾದರೂ ಒಂದು ಕೆಲಸ ಮಾಡಿ ಅಡುಗೆ ಮನೆಯನ್ನ ಚೆನ್ನಾಗಿಡೋಣ ಅಂತಂದ್ರೆ ಇವ್ರು ನೋಡಿದ್ರೆ ಅದು ಇದು ಇದು ಅದು ಅಂತ ನಿಂದ್ರು ಬಿಡ್ತಾರೆ. ಬರೇ ಸುತ್ತಾಡಿಸ್ತಾರೆ. ಏನು ಹುಡುಗರು ಏನಪ್ಪ, ಈಗಿನ ಕಾಲದ ಹುಡುಗರಂತೂ ಸುತ್ತಾಡಿಸಿ ಇಡ್ತಾರೆ ನಮ್ಮ ಹುಡುಗಿಯರನ್ನ. ಒಬ್ಬರೊಬ್ಬರು ಇರ್ತಾರೆ ರೀ ಹುಡುಗಿಯರು, ಸುತ್ತಾಡ್ತಾರೆ. ಆದ್ರೆ ನನಗೆ ಸುತ್ತಾಡೋಕೆ ಅಭ್ಯಾಸ ಇಲ್ಲ. ಆ ಸುತ್ತಾಡೋದಂದ್ರೆ ಬೇಜಾರು ಬಂದುಬಿಡ್ತೈತೆ ನೋಡ್ರಿ. ಮನ್ಯಾಗ ಅಡುಗೆ ಮಾಡನ್ರಿ, ಸಂಚಾನ ಮಾಡ್ತೇನೆ. ಹೊರಗೆ ಹೋಗನ್ರಿ, ನನಗೆ ಕೈ ಕಾಲ ನೋವು ಬಂದುಬಿಡ್ತಾವೆ. ಯವ್ವ ಚಿಗವ್ವ, ಕಾಲ ಹೊಳ್ಬಿಟ್ಟೈತಲ್ಲ, ಭಾಳ ನುಸಾಕತ್ತೈತೆ ನೋಡು. ಅದು ಹೆಂಗಾರ ಈ ಸೋಫಾ ಮೇಲೆ ಕುಂಡಿರ್ತಾರೋ ಏನೋ ಇವ. ನನಗರ ನೆಲಕ್ಕೆ ಕುಂತು ಅಭ್ಯಾಸ. ಈ ಸೋಫಾ ಮೇಲೆ ಕುಂಡ್ರ ನಂದ್ರೆ ಕಾಲ ಹಿಡಿದು ಬಿಡತ್ತ ನಾನು. ನಂದು ಹಂಗೆ ಬಿಡ ನೀನು. ಅದು ರೂಢ ಇಲ್ಲಲ್ಲ, ಅದ್ರಾಗ ಬೇರೆ ಗಿಡ್ಡಿ ಜಿಗದ ಕುಂದ್ರದು. ಅದಕ್ಕೆ ನನ್ನ ಮಗ ಹಂಗೆ ಬ್ಯಾಡಂತೆ ತೆಳಕ್ಕೆ ಮಾಡಿಸ್ಬಿಟ್ಟ ನೀವು ಸೋಫಾ. ನನಗೆ ಎಷ್ಟು ನೇಳಗುತ್ತಲ್ಲ ಅಷ್ಟು ಮಾಡ್ತಾನೆ ನಾನು. ಕಾಲ ಒಂದಿಟ್ಟು ಎಣ್ಣೆ ಹೆಚ್ಚಿ ತಿಕ್ಕಿಸ್ಕೋದ ನಂದಿನಿ ಕಡೆ ಬರಬರ ಆಗ್ಬಿಡ್ತೈತೆ ಅದು. ಈಗ ನಂದಿನಿ ಬಂದಾಳ ಮನೆಗೆ, ನಂದರ ಕೈಯೇ ಖಾಲಿ ಆಗಿಬಿಟ್ಟದ ನೋಡುವ. ಎಲ್ಲ ಕೆಲಸ ನೋಡು, ಮನೆ ಎಷ್ಟು ಅಚ್ಚುಕಟ್ಟಾಗಿರ್ತದೆ ನನ್ನ ಮುದ್ದಿನ ಸೊಸಿ. ಇಂಥ ಸೊಸಿ ಸಿಗ್ಬೇಕಾದ್ರೆ ಪುಣ್ಯ. ಭಾಳ ಚಂದ ಸಂಸ್ಕಾರ ಕಲಿಸಿ ಭಾಗ್ಯ. ಯಾವಾಗ ಹೋಗು ಚಿಗವ, ಎಲ್ಲಿ ಕಲಿಸ್ಲಿ, ತಾನೇ ಎಲ್ಲ ಕಲ್ಕೊಂಡೈತಿ. ನಾ ಏನು ಕಲಿಸ್ಲಿ, ಏನು ಕಲಿಸಿ ನೋಡ. ನಾ ಮಾಡೋದು ನೋಡಿ ನನಗೆ ಸಂಗೀತಕ್ಕೆ ಕಷ್ಟ ಕೊಡೋದು ನೋಡಿ ತಾನೇ ಕಲಿತು ಬಿಟ್ಟೈತೆ ನೋಡಿ ನನ್ನ ಮಗಳು. ನಾ ಏನು ಹೇಳ್ಕೊಟ್ಟಿಲ್ಲ ಚಿಗವ. ಹಂಗೆ ಹೆಣ್ಮಕ್ಳ ತಾಯಿಗಳು ಕಷ್ಟ ಪಡ್ತಿರ್ತಾವಲ್ಲ, ಅದನ್ನು ನೋಡಿ ಅವಕ್ಕೆ ಗೊತ್ತಾಗ್ಬಿಡ್ತೈತೆ. ನಮ್ಮ ಅವ್ಗೆ ಕಷ್ಟ ಕೊಡಬಾರ್ದ, ನಾವು ಮಾಡ್ಬೇಕನ್ನೋದು. ಅವುಗಳಿಗೆ ಕಷ್ಟ ಇರೋದಿಲ್ಲಲ್ಲ, ಅವನ್ನ ನೋಡಿ ಅವು ಅದೇ ರೀತಿ ಕಲ್ಕೊಂಡ್ಬಿಡ್ತಾವೆ ಹೆಣ್ಮಕ್ಳು. ಅದಾಳಲ್ಲ ಖುಷಿ, ಮತ್ತೀಗ ನಮ್ಮ ಪ್ರೀತಿ ಹಂಗೆ. ಆದರೂ ನಾಳೆ ಐತಿ ಎಂಗೇಜ್ಮೆಂಟ, ಒಂದು ಈಟು ಬಂದಿಲ್ಲ ನೋಡು ನಿಮ್ಮ ನಾದ್ನಿ ಚಿಗವ. ಏನು ಮಾಡ್ತತೋ ಏನೋ, ಬಂದು ಏನು ಒದರ್ತತೋ, ಏನು ಹದಗಡಿಸ್ತತೋ, ಏನು ಮಾಡ್ತತೋ, ನಂದು ತಲೆ ಕೆಟ್ಬಿಟ್ಟೈತೆವ. ಅಲ್ಲ, ನೋಡಿರೋ ಸಿಟ್ಟು ಬಂದೈತೆ, ತನ್ನ ಮಗಳನ್ನ ಮಾಡ್ಕೊ ಅಂತಾಳ. ನೋಡ್ರಿ ಹೆಂಗೆ ಮಾಡ್ಕೋದೇವ, ಅದಕ್ಕೆ ತಿಳುವಳಿಕಿಲ್ಲ, ಏನಿಲ್ಲ. ಗಂಡಬಿರಿಗತೆ ಐತಿ. ಆ ತೆಲಿಗೆ ವಿಗ್ ಹಾಕ್ಸೈತಿ ಮಗಳಿಗೆ. ವಿಗ್ ಹಾಕಿಸಿ ಸೀರೆ ಉಡ್ಸಾತೈತಿ. ಈಗೇನು ಕೂದಲು ಉದ್ದು ಬಂದಾವ ಏನೋ ಗೊತ್ತಿಲ್ಲ, ಏನು ಸುಡ್ಗಾಡ್ಸಿದ್ದನ್ ಮಟ. ಅದು ನೋಡ್ರಿ ಬಿಟ್ಟು ಮತ್ತು ಅದು ನನ್ನ ಮಗಳು ಮಾಡ್ಕೊತತಿ. ಹಿಂದೂ ಬರಲ್ಲ ಮುಂದೆ ಬರಲ್ಲವ ಭಾಗ್ಯ. ನಾನು ಮತ್ತು ಕುಂಡ್ರಿಸಿ ಅಡುಗೆ ಮಾಡಿ ಹಾಕೋದಕ್ಕತಿ. ಎಲ್ಲಿವ ಈಗ ಅಷ್ಟು ಶಕ್ತಿ ಐತಿ, ನಡಿತೈತಿ. ಮುಂದೆ ಮಾಡಿದ್ರೆ ಏನು ಮಾಡಲಿ ಹೇಳಿ. ನನ್ನ ಮಗಳಿಗೂ, ನನ್ನ ಮಗಳು ಅಂತ ನನ್ನ ಮಗು ಮತ್ತು ನಂದಿನಿನೇ ಇಷ್ಟ ಆಗಿದ್ಲ. ಸುಳ್ಳ ಎಲ್ಲಿ ಅಂತ ಕೇಸ ನಾನು ಸುಮ್ಮನೆ ಆದ್ನಿವ ಒಲ್ಲೆ ಅಂತ ಹೇಳ್ಬಿಟ್ಟು ನೆವ ಮಾಡ್ಕೊಂಡು. ಆದ್ರೂ ಹಿಂಗೆ ರಿಲೇಷನ್ದಾಗ ಕೆಂಡಾಕ ಆಡ್ತಾರಂತ ನನಗಂತೂ ಒಟ್ಟಾಗ ಗೊತ್ತಿರಾಕಿಲ್ಲ. ಹಿಂಗೆ ನೋಡು ಬ್ಯಾಗಿ ಹಚ್ಚಂಗೆ ಮಾತಾಡ್ತಾಳೆ. ನೀ ಏನು ಮಾಡ್ತಿ? ಅವಾಗಿಂದ ನನ್ನ ಗಂಡಗೆ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಬೇಜಾರು ಮಾಡ್ಕೊಬೇಡ ಚಿಗುವ, ಎಲ್ಲ ತಾನ ಸುದ್ದಾಕೈತಿ. ಮದುವೆ ಒಂದಾದಂದ್ರೆ ತಾನಾಗಪ್ಪಕ್ಕಾರ ಇನ್ನೇನು ಮಾಡೋಕ್ಕತಿ. ಇನ್ನು ನೋಡ ನನ್ನ ಮಗಳು ಇಷ್ಟಪಡಲಿಲ್ಲ, ರಾಮು ಇಷ್ಟಪಡಲಿಲ್ಲ ಅಂದ್ರೆ ಹ್ಞೂ ಅನ್ನಕರ ಬರ್ತಿದ್ದೆ. ಇಲ್ಲ ಅವು ಯಾರು ಇಷ್ಟಪಡತ್ತವ, ಮತ್ತು ಅವ್ರ ವಿರುದ್ಧ ನಾವ್ಯಾರ ಯಾಕೆ ಹೋಗೋಣ ಹಲೋ ಚಿಗುವ. ಹೌದು ಬಿಡು ಭಾಗ್ಯ. ಇವ ಎಲ್ಲೂ ಕರ್ಕೊಂಡು ಹೋಗ್ತಾನ ಅನ್ನತ್ತಿದ್ದಕಿನ, ಎಲ್ಲಿ ಕರ್ಕೊಂಡು ಹೋಗ್ತಾನ ಏನೋ. ಆಕೆ ಅಡುಗೆ ಮನ್ಯಾಗ ಏನು ಮಾಡತ್ತಾಳೋ ಏನೋ, ಅಡುಗೆ ಮನ್ಯಾಗ ಕೆಲಸ ಮಾಡ್ಕೊತಾನೆ ಇರ್ತೈತಿ. ಅವಾಗಿಂದ ಇವಾಗಿಂದ ಅಡುಗೆ ಮನ್ಯಾಗ ಬರೀ ಕೆಲಸ ಮಾಡ್ತಿರ್ತೈತಿ. ಹಂಗಾಗಿ ಆಕೆ ಖಾಲಿ ಕುಂದ್ರಂಗಿಲ್ಲ. ಆಕೆಗೆ ಏನಾರ ಕೈ ಹುರು ಅಂತಿರ್ತೈತಿ. ಏನಾರ ಒಂದು ಮಾಡಿದಾಗ ಆಕೆಗೆ ಸಮಾಧಾನ. ಏನೋ ಅನ್ನತ್ತಿಲ್ಲ, ಸಾಸಿನ ಕಾಲಿಗೆ ಅವು ಹಸನು ಮಾಡಿ ಡಬ್ಬಿ ತುಂಬಿಸ್ತಾನಂತ ಈ ಕೆಸ್. ಹೌದನ? ಸಾಸ್ವಿ ಜೀರಿಗೆ ಡಬ್ಬಿ ಪಾಪ ಸಿಗ್ಬೇಕಲ್ಲ, ಅದಕ್ಕೆ ಹೇರಿ ಹುಡುಕಿ ಕೊಡ್ತಿದ್ ನಾ ಹಸನ ಮಾಡಿಸಿಟ್ಟಿರ್ತೇನೆ. ಹೌದಾ? ಆಕೆಗೆ ಗೊತ್ತಿಲ್ಲಂಗಾರ ಹುಡುಕಾತಿದ್ಲಕ್ಕಿ. ಇರುವತ್ತು ಆಕೆ ಹೋಗಿ ಬರಲಿ. ಕೆಂಪಮ್ಮ ಅದಾಳಲ್ಲ, ಕೆಂಪಮ್ಮನ ಕಡೆ ಎಲ್ಲ ಹಸನ ಮಾಡಿಸಿಡ್ತಾನ. ಅಮ್ಮ ಏನಪ್ಪ? ಅಮ್ಮ, ನಂದಿನಿ ಸೀರೆ ಉಟ್ಕೊಂಡು ಬರತ್ತಾಳ, ನಾನು ಆಕೆ ಹೋಗಿ ಬರ್ತು ಹಂಗಾರ. ಆಯ್ತಪ್ಪ,
ಹುಷಾರಾಗಿ ಹೋಗಿ ಬರ್ರಿ. ಏನು ಎಲ್ಲಿ ಕರ್ಕೊಂಡು ಹೊಂಟಿ ಏನಂತ ಹೇಳಕ್ಕೂ ತಯಾರಿಲ್ಲ. ಏನೋ ಗಿಸ್ಪೆನ್ಸ ಅನ್ನತಿಪ್ಪ, ನನಗರ ಗೊತ್ತಾಗೋದಿಲ್ಲ. ಆತಾತು ಹುಷಾರಾಗಿ ಒಗಾತಿಂದ ಕರ್ಕೊಂಡೋಗಿ ಒಗಾತಿಂದ ಬರ್ಬೇಕು ನೋಡು. ಏನು ಅಲ್ಲಿ ಇಲ್ಲಿ ಎಳ್ಕೊಂಡು ಮಾಡ್ಕೊಂತ ಅಲ್ಲೇ ಹೊರಗೆ ತಿನ್ಕೊತ ಹೋಗ್ಬೇಡ್ರಿ. ಮನ್ಯಾಗ ಕಂಡಾಪಟ್ಟಿ ಅಡುಗೆ ಮಾಡಿದಾಳ, ಮನ್ಯಾಗ ಊಟ ಮಾಡೋದ್ರಿ. ಅಮ್ಮ ಇವತ್ತು ಒಂದಿನ ಊಟದ ಹೇಳ್ಬೇಡ. ಇವತ್ತು ನಾವು ಹೊರಗೆ ಊಟ ಮಾಡ್ತೀವಿ. ಇವತ್ತು ಈಗ ಮಧ್ಯಾಹ್ನ ಮತ್ತು ಸಂಜೆಗೆ ಊಟ ಮಾಡ್ಕೊಂಡು ನಾವು ಬರ್ತೀವಿ. ನಮ್ಮ ಸ್ವಲ್ಪ ಹೊರಗೆ ಕೆಲಸ ಐತಿ, ಅಡ್ಡಾಡೋದೈತಿ, ಅಡ್ಡಾಡಿ ಬಂದ್ಬಿಡ್ತವೆ. ಒಂದು ಸ್ವಲ್ಪ ಇವ್ರು ನಮ್ಮ ಫ್ರೆಂಡ್ಸ್ ಎಲ್ಲ ತೋರಿಸೋದೈತಿ ನಂದಿನೇನು. ಅದಕ್ಕೆ ಚಂದಾಗಿ ಸೀರೆ ಉಟ್ಕೊಂಡು ಬಾ ಅಂತಂದೇನ. ಅಂದ್ರೆ ರಾಮ್ ಇಂಡಸ್ಟ್ರಿಲ್ ಅಂದ್ರೆ ಹೆಂಗೆ ಇರ್ಬೇಕಂತ ಅನ್ಕೋತಾರಲ್ಲ, ಅದಕ್ಕೆ ನಂದಿನೇನು ಚಂದಾಗಿ ರೆಡಿಯಾಗಿ ಬಾ ಅಂತಂದೇನಿ. ನೋಡ್ಬೇಕು ಹೆಂಗೆ ರೆಡಿಯಾಗಿ ಬರ್ತಾಳೋ ಏನೋ. ನಾನು ಸೊಸಿಗೆ ಏನ್ಲ ಕಮ್ಮಿ ಆಗೈತಿ? ಬಂಗಾರ ಹಂಗದಾಳಕಿ, ಬಂಗಾರಕ್ಕೆ ಹೆಸರು ಹಿಡ್ದಂಗೆ. ಬಂಗಾರ ಕರಗಿಸ್ತಾರೆ ಹಂಗೆ, ಅದಕ್ಕಿಂತ ಚಂದದ ನಾನು ಸೊಸಿ. ಹೌದು ಬಿಡಮ್ಮ, ಚಂದ ಇದ್ದದಕ್ಕೆ ತಾನ ನಾವು ಒಪ್ಕೊಂಡಿದ್ದು. ಎಷ್ಟೊತ್ತು ರೆಡಿಯಾಗಿ ಬರ್ತಾಳೋ ಏನೋ, ಇನ್ನೂ ತನಕ ಬಂದಿಲ್ಲ. ವಾವ್, ಸೋ ಬ್ಯೂಟಿಫುಲ್. ನೋಡಿದನ ನನ್ನ ಸೊಸಿನ? ಸಾಕು ಮತ್ತೆ ಕಣ್ಗಿನ ಹತ್ತಿಗಿಸಿ ಕರ್ಕೊಂಡೋಗಿ ನಿಂದ ಕಣ್ಣು ಬಿದ್ದಿಗಿದ್ದಿತ್ತ. ಅತ್ತೆ ಅಮ್ಮ ನಾವು ಹೋಗಿ ಬರ್ತೀವಿ. ಹೋಗಿ ಬಾ ಮಗಳ, ಹುಷಾರಾ? ಅತ್ತೆ ನನ್ನ ಜೋಡಿ ಬರತ್ತಾಳ ನಂದಿನಿ, ನೀವೇನು ಹುಷಾರಂತ. ಆಯ್ತು ತಗೊಳ್ಳಿ. ಹುಷಾರಪ್ಪ, ಹೋಗಿ ಬರ್ರಿ. ಯವ್ವ ಯಾಡಕ್ಕೂ ನಂದ ದೃಷ್ಟಿ ಬೀಳ್ತತೆ. ಯವ್ವ ಎಷ್ಟು ಚಂದ ಜೋಡಿ ಐತೆ ಇವ್ರದ್ದು. ನಾಳೆ ಮದುವೆ ಆದ್ಮೇಲೆ ಹಿಂಗೆ ಕುಲು ಅಡ್ಡಾಡ್ಕೊಂತ ಮನೆ ತುಂಬ ನನಗರ ಭಾಳ ಇಷ್ಟ ಆತೆ ಯವ್ವ. ಚಿಗವ, ಆದರೂ ಚಿಗವ, ನನ್ನ ಮಗಳು ನಿಮ್ಮ ಮನೆಗೆ ಬಂದ ನಿಮ್ಮ ಮನೆ ತುಂಬತತಿ. ನನ್ನ ಮಗಳ ಇಲ್ದ ಬನ ಅಂತೈತಿ. ಅಯ್ಯ ಹುಚ್ಚಿ, ನೀ ಎಲ್ಲಿ ಹೊಕ್ಕಿ? ನೀನು ನಿನ್ನ ಗಂಡ ನಮ್ಮಣ್ಣ ಇಲ್ಲೇ ಇರೋದು ನೀವು, ಗೊತ್ತಾಯ್ತಾನ? ಎಲ್ಲೂ ಹೋಗದಂಗೆ. ನಾಳೆ ನಿನ್ನ ಮಗಳ ಮದುವೆ ಮಾಡ್ಕೋತಿರೋದು ಅದಕ್ಕೆ. ಎಲ್ಲಿ ಆ ಸಂಗೀತನ ಜೋಡಿ ಇರ್ತಿ? ಸಂಗೀತ ಒಬ್ಬಾಕಿ ಸಾಯ್ ಒಳಕ್ಕೆ ಮಗಳದಾಳಲ್ಲ. ಮಗಳದಾಳ, ನನ್ನ ಮಗಳದಾಳು, ಎಲ್ಲರೂ ಅದಾರ, ನೋಡ್ಕೋತಾರ ತಗೋ. ನಿನಗೇನ ಹಂಗಂತೀಯ? ಬ್ಯಾಡ ಚಿಗವ್ವ, ಮೊದಲು ಅನ್ನಕತ್ತಾರು ರೊಕ್ಕ ನೋಡಿ ಮಗಳನ್ನ ಕೊಡತ್ತ ಅಂತ. ಇನ್ನು ಎಲ್ಲಿ ಉಸಾಬರಿ ಕೊಟ್ಟು ಕುಂತು ನಾನು ಇಲ್ಲಿ ಇದ್ನಿ ಅಂದ್ರೆ ತೀರ್ಥ ಆಸ್ತಿ ನೋಡಾಕ, ಆಸ್ತಿ ಹೊಡ್ಕೊಳಕ್ಕೆ ಅಲ್ಲೇ ಉಳಿದ್ಬಿಟ್ಲು ನೋಡ ಭಾಗ್ಯ ಅಂತಾರ. ನೀನು ಅವ್ರ ಗತೆನ ಮಾತಾಡತ್ತೀಯಲ್ಲ, ಮತ್ತೇನು ಮಾಡ್ಲಿ ಚಿಗವ್ವ ನಾನು? ರಾಮ್ ಎಲ್ಲಿ ಕರ್ಕೊಂಬಂದ್ರಿ? ರಾಮ್ ಕಣ್ ನೋಡಿದ್ರೆ ತೆಗಿಬೇಡ ಅನ್ನತ್ತೀರಾ, ಎಲ್ಲಿ ಕರ್ಕೊಂಬಂದ್ರಿ? ಈಗ ಕಣ್ಬಿಟ್ಟು ನೋಡು ನಂದಿನಿ. ರಾಮ್ ಏನಿದು? ಎಲ್ಲ ಅನಾಥ ಮಕ್ಕಳಿಗೂ ಊಟ. ನನ್ನ ಆಸೆನ ಇಷ್ಟು ಬೇಗ ಈಡೇರಿಸಿದ್ರ? ನಾನು ಮದುವೆಲೆ ಇದೆಲ್ಲ ಮಾಡ್ಕೊಳ್ಳೋಣ ಅಂತ ಇದ್ದೆ, ಆದರೆ ನೀವು ಇಷ್ಟು ಬೇಗ. ನಂಗೆ ತುಂಬ ಖುಷಿ ಆಯಿತು ರಾಮ್. ಅಕ್ಕ ನೀವು ಊಟ ಮಾಡಿ ಅಕ್ಕ. ಹ್ಞೂನಮ್ಮ ಮಾಡ್ತೀನಿ, ನೀವು ಊಟ ಮಾಡಿ, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ. ಹ್ಞೂ ಅಕ್ಕ, ಹೊಟ್ಟೆ ತುಂಬ ಉಣ್ತೀವಿ. ರಾಮ್ ನಂಗೆ ತುಂಬ ಖುಷಿ ಆಗ್ತಿದೆ ರಾಮ್. ನೀವೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದೀರಾ? ಹೌದು ನಂದಿನಿ, ನಿನ್ನ ಆಸೆನೇ ನನ್ನ ಆಸೆ. ನೀನು ಆಸೆ ಪಟ್ಟ ಮೇಲೆ ನಾನಿಲ್ಲ ಅಂತೀನ. ಅದಕ್ಕೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದೆ. ಬಾ, ಇದೆಲ್ಲ ಇಲ್ಲಿ ಊಟದ ನೋಡ್ಕೊತಿದ್ದಾರೆ, ನಿಂಗೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನೊಂದು ಕಡೆ ಹೋಗೋಣ. ಇನ್ನೊಂದು ಕಡೆನಾ? ಎಲ್ಲಿ? ಬಾ, ನಾನು ಹೇಳ್ತೀನಿ. ರಾಮ್, ವೃದ್ಧಾಶ್ರಮಕ್ಕೂ ಊಟದ ವ್ಯವಸ್ಥೆ ಮಾಡಿದ್ರಾ? ಥ್ಯಾಂಕ್ ಯು ಸೋ ಮಚ್ ರಾಮ್, ಥ್ಯಾಂಕ್ ಯು ಸೋ ಮಚ್. ನಂದಿನಿ, ಯಾಕ ಸಂತೋಷ ಪಡೋ ಇದರಲ್ಲಿ ದುಃಖದಾಗಿ ಸಂತೋಷ ಪಡ್ತಾ ಇದೆಯಾ? ಸಂತೋಷ ಪಡು, ಖುಷಿಯಾಗಿರು. ಬಾ, ಇಲ್ಲೇ ಇವ್ರ ಜೊತೆ ಕೂತ್ಕೊಂಡು ನಾವು ಊಟ ಮಾಡಿ ಮನೆಗೆ ಹೋಗೋಣ. ಇದನ್ನೇ ನಿಂಗೆ ಹೇಳೋಣ ಅಂತ. ಅಂದ್ರೆ ನೀನು ಸಂತೋಷವಾಗಿರ್ಬೇಕಲ್ಲ, ಅದಕ್ಕೆ ಎಲ್ಲ ನಮ್ಮ ಮದುವೆ ಊಟನ ಈಗ ಅವ್ರಿಗೆ ರೆಡಿ ಮಾಡಿಸ್ಬಿಟ್ಟಿದ್ದೀನಿ. ಹೆಂಗಂತೀಯ? ಐ ಲವ್ ಯು ರಾಮ್, ಐ ಲವ್ ಯು. ನೀವು ತುಂಬ ಒಳ್ಳೆಯವರು ನೀವು. ಅಜ್ಜಿ ಹೊಟ್ಟೆ ತುಂಬ ಊಟ ಮಾಡಿ. ಅಜ್ಜಿ ಊಟ ಹೇಗಿದೆ? ಯವ್ವ ಮೊಮ್ಮಗಳ ಊಟ ಭಾಳ ಚಲೋ ಐತೆ ಯವ್ವ. ನಿನ್ನ ಗಂಡಗ ಪುಣ್ಯ ಬರಲಿ, 100 ವರ್ಷ ಇಬ್ಬರು ಸುಖವಾಗಿರಿ, 3-4 ಮಕ್ಕಳನ್ನ ಅಂತ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಜ್ಜಿ, ಹೀಗೆ ಇರಲಿ. ಯವ್ವ ಮೊಮ್ಮಗಳ, ನೀನು ನಮ್ಮ ಜೊತೆನ ಕುಂತು ಊಟ ಮಾಡ ಯವ್ವ. ಆಯ್ತು ಅಜ್ಜಿ, ಆಯ್ತು, ನಾನು ಅಲ್ಲೇ ಕೂತು ಊಟ ಮಾಡ್ತೀನಿ, ನೀವು ಊಟ ಮಾಡಿ. ಬಾ ನಂದಿನಿ, ನಾವಲ್ಲೆಲ್ಲರೂ ಕೂತಿದಾರ, ಅಲ್ಲಿ ಕುಂದ್ರಣ. ನಡೀರಿ ರಾಮ್.